ನನ್ನ ಡೀಸೆಲ್ ನೆಕ್ಸಾನ್ ಕಾರನ್ನು 1,10,000 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. ಪಿಕಪ್ ಮತ್ತೆ ಮೈಲೇಜ್ ಡ್ರಾಪ್ ಆಗಿದೆ, ಬ್ಲ್ಯಾಕ್ ಸ್ಮೋಕ್ ಬರ್ತಾ ಇದೆ, ವೈಬ್ರೇಷನ್ ಕೂಡ ಜಾಸ್ತಿ ಆಗಿದೆ. ಸರ್ವಿಸ್ ಮಾಡಿಸಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಸರ್ವಿಸ್ ಮಾಡಿಸಿದೆ. ಸ್ಟಿಲ್ ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಏನು ಕಾಣ್ತಿಲ್ಲ. ಹಾಗಾಗಿ ಡಿಕಾರ್ಬನ್ ಮಾಡಿಸಿದ್ರೆ ಕ್ಲಿಯರ್ ಆಗ್ಬೋದು ಅಂತ ನಮ್ಮ ಬೆಂಗಳೂರಿನ ಸುಂಕದಕಟ್ಟೆ ಹತ್ರ ಇರುವಂತ SLV ಕಾರ್ ಸ್ಪಾ ಹೈಡ್ರೋಟೆಕ್ ಡಿಕಾರ್ಬನ್ ಸೆಂಟರ್ಗೆ ಬಂದಿದ್ದೀನಿ. ಮೊದಲು ಕಾರ್ಗೆ OBD ಸ್ಕ್ಯಾನರ್ನ ಕನೆಕ್ಟ್ ಮಾಡಿ ಕಾರ್ ಕಂಡೀಷನ್ಸ್ನ ಚೆಕ್ ಮಾಡ್ತಾರೆ. ಆನಂತರ ಏರ್ ಫಿಲ್ಟರ್ನ ಕ್ಲೀನ್ ಮಾಡಿಕೊಂಡು ಮಾಸ್ ಏರ್ ಫ್ಲೋ ಸೆನ್ಸರ್ನ ಸ್ಪ್ರೇ ಯೂಸ್ ಮಾಡಿ ಕ್ಲೀನ್ ಮಾಡ್ತಾರೆ. ಮತ್ತೆ ಹೈಡ್ರೋಟೆಕ್ ಮೆಷಿನ್ ಇಂದ ಬಂದಂತ ಪೈಪ್ ಅನ್ನ ಇಂಜಿನ್ ಏರ್ ಟೇಕ್ ಹತ್ರ ಇನ್ಸರ್ಟ್ ಮಾಡ್ತಾರೆ. ಮಷೀನ್ ನಲ್ಲಿ ಕಸ್ಟಮರ್ ಮತ್ತೆ ಕಾರ್ ಡೀಟೇಲ್ಸ್ ನ ಫೀಡ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಈ ಮಷೀನ್ ನಲ್ಲಿ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಇಂದ ನೀರಿನಲ್ಲಿರುವಂತಹ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸಪರೇಟ್ ಆಗುತ್ತೆ. ಇದರಿಂದ ಬಂದಂತ ಹೈಡ್ರೋಜನ್ ನ ಇಂಜಿನ್ ಗೆ ಫೀಡ್ ಮಾಡ್ತಾರೆ. ಇಂಜಿನ್ ನಲ್ಲಿ ಕಂಬಷನ್ ಆಗೋದ್ರಿಂದ ಕಾರ್ಬನ್ ಡೆಪಾಸಿಟ್ ಇರುತ್ತೆ, ಕಾರ್ಬನ್ ಸೂಟ್ ಕೂಡ ಇರುತ್ತೆ. ಸೊ ಮಿಷಿನ್ ಇಂದ ಬಂದಂತ ಹೈಡ್ರೋಜನ್ ಕಾರ್ಬನ್ ಡೆಪಾಸಿಟ್ ಜೊತೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ ಆಗಿ ಎಕ್ಸಾಸ್ಟ್ ಪೈಪ್ ಇಂದ ಹೊರಗೋಗುತ್ತೆ. ಇನ್ನ ಕಟ್ಟಕಡೆಯಾಗಿ ನಿಮ್ಮ ತಲೆನಲ್ಲಿ ಬರುವಂತ ಪ್ರಶ್ನೆ, ಡಿಕಾರ್ಬನ್ ಮಾಡಿಸೋದ್ರಿಂದ ಪಿಕಪ್ ಮತ್ತೆ ಮೈಲೇಜ್ ಇಂಪ್ರೂವ್ ಆಗುತ್ತಾ, ವೈಬ್ರೇಷನ್ ಮತ್ತೆ ಸ್ಮೋಕ್ ಕಮ್ಮಿ ಆಗುತ್ತಾ ಅಂತ. ನನ್ನ ಕಾರ್ಗೆ ಡಿಕಾರ್ಬನ್ ಮಾಡಿಸಿದ್ಮೇಲೆ ಮೈಲೇಜ್ ಇಂಪ್ರೂವ್ ಆಗಿದೆ, ಮತ್ತೆ ಪಿಕಪ್ ಕೂಡ ಚೆನ್ನಾಗಿದೆ. ಇಂಜಿನ್ ಅಂತೂ ತುಂಬಾನೇ ಕ್ರಿಸ್ಪಿ ಆಗಿದೆ ಅನ್ನೋ ಫೀಲ್ ಬರುತ್ತೆ, ಯಾಕಂದ್ರೆ ವೈಬ್ರೇಷನ್ ಕೂಡ ಅಷ್ಟೇ ಕಮ್ಮಿ ಆಗಿದೆ, ನಾಯ್ಸ್ ಕೂಡ ಕಮ್ಮಿ ಆಗಿದೆ. ಇದು ನಿಮ್ಗೆ ಕೂಡ ಅನುಭವ ಆಗಬೇಕು ಅಂದ್ರೆ ನೀವು ಕೂಡ ನಿಮ್ಮ ಕಾರ್ಗೆ ಡಿಕಾರ್ಬನ್ ನ ಮಾಡಿಸಿ. SLV ಕಾರ್ ಸ್ಪಾನಲ್ಲಿ 999ರಿಂದ ಡಿಕಾರ್ಬನ್ ಮಾಡಿಸಬಹುದು. ಜೊತೆಗೆ ಡಿಕಾರ್ಬನ್ ಮಾಡಿಸಿದ್ರೆ ನಿಮ್ಮ ಕಾರ್ಗೆ ಫ್ರೀ ವಾಶ್ ಕೂಡ ಮಾಡ್ಕೊಡ್ತಾರೆ. ಮತ್ತೆ ನೀವು ಅಥವಾ ನಿಮ್ಮ ಫ್ರೆಂಡ್ ಏನಾದರೂ ಆಟೋಮೊಬೈಲ್ ರಿಲೇಟೆಡ್ ಬಿಸ್ನೆಸ್ ಮಾಡಬೇಕು, ಅದರಲ್ಲೂ ಡಿಕಾರ್ಬನ್ ಸೆಂಟರ್ನ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಹೈಡ್ರೋಟೆಕ್ನ ಕಾಂಟ್ಯಾಕ್ಟ್ ಮಾಡಬಹುದು.